Perez wins his first ever Grand Prix, 17 years old. What a way to win it. 5th victory in a row. 10th victory of the season for this talented 17. What a day for Marc Marquez, as that is his 90th Grand Prix success, equaling Angel Nieto. Across all. Boys, presenting the Shoei helmet. Once again, big thanks to Slick Shop. So ನನಗೆ Shoei ಹೆಲ್ಮೆಟ್ ಬೇಕಿತ್ತು, ತುಂಬ ಕ್ವಿಕ್ಕಾಗಿ ತರಿಸ್ಕೊಟ್ರು, ಬೆಸ್ಟ್ ಪ್ರೈಸಿಗೆ ತರಿಸ್ಕೊಟ್ರು. ಫಸ್ಟು Shoei ಬಾಕ್ಸನ್ನ ಓಪನ್ ಮಾಡೋಣ. ಒಳಗಡೆ ಯಾವ ಎಡಿಷನ್ ಹೆಲ್ಮೆಟ್ ಇದೆ ನೋಡಿ, ನೀವೇ ಸರ್ಪ್ರೈಸ್ ಆಗ್ತೀರಾ. ಎಸ್, ಇದು ಸ್ಟ್ರೈಟ್ ಇಟಲಿಯಿಂದ ಬಂದಿರೋದು, ಅಂದರೆ ಯುರೋಪಿಂದ ಬಂದಿರೋದು ಬೇಸಿಕಲಿ. ಆದರೆ Shoei ಬ್ರ್ಯಾಂಡು ಜಪಾನ್ದು. ಸೊ ಇಲ್ಲಿ 5 year ವಾರಂಟಿ ಅಂತ ಮೆನ್ಷನ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು XSPR Pro ಮಾರ್ಕ್ ಮಾರ್ಕ್ವೆಸ್ 8. ಸೊ XSPR Pro ಅಂದರೆ X15 ಇದು ಮಾಡೆಲ್ಲು. X15ಗೆ ಯುರೋಪಲ್ಲಿ XSPR Pro ಅಂತ ಹೇಳಿ ಕರೀತಾರೆ. ಸೊ ಎಸ್, ಪಿನ್ ಲಾಕ್ ಕೊಟ್ಟಿದ್ದಾರೆ. ನಿಜ ಪ್ರೀತಿ, ಇದು ಡ್ರೀಮ್. ಇದು ಎಕ್ಸ್ಟ್ರಾ ವೈಸರು ನಾನೇ ತರಿಸಿರೋದು, ಲೈಟ್ ಸ್ಮೋಕ್ ವೈಸರ್ ನನಗೆ ಪುಟ್ಟಿ, ಅದು ಹೆಲ್ಮೆಟ್ಗೆ ಹಾಕ್ಕೊಳಕ್ಕೆ. ಇಲ್ಲಿದೆ ನೋಡುಗರು, ಫೈನಲಿ ಕ್ಲೀನ್ ಪ್ಯಾಕಿಂಗು. ವಾವ್, ದಿಸ್ ಹೆಲ್ಮೆಟ್ ಈಸ್ ಮೈ ಡ್ರೀಮ್. ಬಿಕಾಸ್ ನಿಮಗೆಲ್ಲ ಗೊತ್ತು ನಾನು ಮಾರ್ಕ್ ಮಾರ್ಕ್ವೆಸ್ದು ಫ್ಯಾನು. ಸೊ ಫೈನಲಿ ನನಗೆ ಈ ಹೆಲ್ಮೆಟ್ ಸಿಕ್ಕಿದೆ. ಓಪನ್ ಮಾಡ್ತೀನಿ. ವಾವ್, ಕ್ರೇಜಿ ಗುರು. ದಿಸ್ ಈಸ್ ದ ವೆರಿ ಸೇಮ್ ಹೆಲ್ಮೆಟ್ ಮಾರ್ಕ್ ಮಾರ್ಕ್ವೆಸು ಮೋಟೋ ಜಿ ಪಿಯಲ್ಲಿ ಯೂಸ್ ಮಾಡೋದು, Shoei X15. ಸೊ ಇದು ನಂಬರ್ 8 ಎಡಿಷನು, ಅಂದರೆ ಮಾರ್ಕ್ ಮಾರ್ಕ್ವೆಸು 8 ವರ್ಲ್ಡ್ ಚಾಂಪಿಯನ್ಶಿಪ್ ಟೈಟಲ್ಸ್ನ ವಿನ್ ಆಗಿದ್ದಾನೆ. ಸೊ ಇದು 8th ಟೈಟಲ್ ಇದೆಲ್ಲ ಅದಕ್ಕೆ ಅಂತ ಬಿಟ್ಟಿರೋದು, ಹಾಗಾಗಿ ಇದಕ್ಕೆ 8th ಎಡಿಷನ್ ಮಾರ್ಕ್ವೆಸ್ 8 ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ 93 ಮಾರ್ಕ್ವೆಸ್ ಅಂತ ಹೇಳಿ. ವಾವ್, ಫಸ್ಟ್ ನಾನು ಹೆಲ್ಮೆಟ್ ನೋಡ್ತೀನಿ ಗುರು. ಇದು ವಾವ್ 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 ವಾವ್, ಕೈಯಲ್ಲಿ ವೆಯ್ಟೇ ಫೀಲ್ ಆಗ್ತಾ ಇಲ್ಲ ನಿಜ ಹೇಳ್ಬೇಕಂದ್ರೆ. ಸೂಪರ್ ಗುರು. ಹೆಂಗಿದೆ? ಬಾ ಪಪ್ಪಿ ಕೊಡು, ಪಪ್ಪಿ ಕೊಡು. ಡಿಸೈನು ಇಲ್ಲಿ ಮೇಲೆ ಆ್ಯಂಟು. ಇನ್ನೊಂದೇನು ಗೊತ್ತಾ, ಇದು ನೀವು ವಿಡಿಯೋದಲ್ಲಿ ಫೋಟೋಸಲ್ಲಿ ಆನ್ಲೈನ್ ಏನು ನೋಡ್ತೀರಾ ಆ ಕಲರ್ಗೂ ಇಲ್ಲಿರೋ ರೆಡ್ಗೂ ಸಗ ಡಿಫ್ರೆನ್ಸ್. ಇದು ಫ್ಲೋರಸೆಂಟ್ ರೆಡ್ಡು. ಇದು ಒಂದು ಬೇಸಿಕ್ ರಿವ್ಯೂ ಥರ ಕೊಡ್ತೀನಿ, ಬಿಕಾಸ್ ರೈಡ್ ಮಾಡಿಲ್ಲ ಅಲ್ಲ, ಕೆಲವು ಬೇರೆ ವಿಚಾರಗಳನ್ನ ನಾನು ಶೇರ್ ಮಾಡೋಕ್ಕಲ್ಲ. ಬಟ್ ಬೇಸಿಕ್ ರಿವ್ಯೂ ಥರ ಕೊಡ್ತೀನಿ. ಇದು ಟಾಪ್ ಆಫ್ ದ ಲೈನ್ ರೇಸಿಂಗ್ ಹೆಲ್ಮೆಟು. ಸೊ ನೀವೇನಾದ್ರು ರೇಸಿಂಗ್ ಸ್ಪೆಸಿಫಿಕ್ ನೋಡ್ತೀರಾ ಅಂದರೆ ಟಾಪ್ ಆಫ್ ದ ಲೈನ್ ಹೆಲ್ಮೆಟ್ಸ್, ನೀವು ಒನ್ ಆಫ್ ದ ಬೆಸ್ಟ್ ಹೆಲ್ಮೆಟ್ಸ್ ಇನ್ ದ ವರ್ಲ್ಡ್ ಬೇಕಂತ ಹೇಳಿದ್ರೆ ಸೇಫ್ಟಿ ವೈಸು ಇದೇನು 300-350 kmph ಮೋಟೋ ಜಿ ಪಿ ರೈಡರ್ಸ್ ಓಡಿಸ್ತಾರೆ. ಸೊ ಇಟ್ಸ್ ಬೀನ್ ಟೆಸ್ಟೆಡ್ ಪ್ರಾಪರ್ಲಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದು ನಮ್ಗೆ ಯುರೋಪಿಂದ ಬಂದಿರೋದ್ರಿಂದ ECE ರೇಟೆಡು. ನೀವೇನಾದರೂ ಇದು US ಅಲ್ಲಿ ತೊಗೊಂಡ್ರೆ ನಿಮ್ಗೆ ಈವನ್ ಸ್ನೆಲ್ ಸರ್ಟಿಫಿಕೇಷನ್ ಸಿಗುತ್ತೆ. ಇದನ್ನು ರಿಮೂವ್ ಮಾಡೋಣ. ಸೊ ನಿಮಗೆ ಕ್ಲೀನಾಗಿ ಕಾಣುತ್ತೆ ಅವಾಗ ಒಂದ್ಸಲ ಹೆಲ್ಮೆಟು. ಸೊ ನಾನು ಇನ್ನೊಂದು ವೈಸರ್ ಎಕ್ಸ್ಟ್ರಾ ತರಿಸೀನಿ. ಎಕ್ಸ್ಟ್ರಾ ವೈಸರ್ ಇದರಲ್ಲಿ ಕೊಡಲ್ಲ ಇವರು, ನಾವು ತೊಗೊಬೇಕು. ಸೊ ಎಕ್ಸ್ಟ್ರಾ ವೈಸರ್ ತರಿಸಿದ್ದೀನಿ. ಇದು ವೈಸರ್ಗೆ 8,000 ಆಗುತ್ತೆ ಗುರು ಇದು. ಬಿಕಾಸ್ ಸ್ಮೋಕ್ ವೈಸರು ಚೆನ್ನಾಗಿ ಅನಿಸುತ್ತೆ ನಿಮಗೆ ಡೇ ಟೈಮಲ್ಲಿ. ಸೊ ಅದಕ್ಕೆ ಈ ವೈಸರ್ನ ತರಿಸಿದ್ದೀನಿ. ಜಸ್ಟ್ ಒಂದು ಸಲ ತೋರಿಸ್ತಾ ಇದು ಹಾಕಿದ್ರೆ ಒಳ್ಳೆ ಲುಕ್ ಬರುತ್ತೆ ಹೆಲ್ಮೆಟ್ಗೆ. ಬೇಸಿಕಲಿ ಈ ಹೆಲ್ಮೆಟ್ನ ನೀವು ಇಂಡಿಯಾದಲ್ಲಿ ತೊಗೊಳ್ತೀರ ಅಂತ ಹೇಳಿದ್ರೆ 1,10,000 1,20,000 ತನಕ ಆಗುತ್ತೆ. 1,10,000 to 1,20,000 ತನಕ ಆಗುತ್ತೆ. ನಿಮ್ಗೆ ಅದು ಇದು ಆಫರ್ ಸಿಕ್ಕಿದ್ರು 1 lakhs ಅಂತೂ ಆಗೇ ಆಗುತ್ತೆ. ಸೊ ನನಗೂ ಅಷ್ಟೇ ವೈಸರು ಮತ್ತು ಹೆಲ್ಮೆಟು ಎರಡೂ ಸೇರಿಬಿಟ್ಟು 1 lakhs ಹೆಚ್ಚು ಕಡಿಮೆ ಆಯಿತು. ಬೆಸ್ಟ್ ಹೆಲ್ಮೆಟ್ಸ್ ಬೇಕಂತಂದರೆ ಯು ಹ್ಯಾವ್ ಟು ಗೋ ಫಾರ್ ಇಟ್. ಏನೂ ಮಾಡೋಕ್ಕಾಗಲ್ಲ. ಇದಕ್ಕೆ ಮುಂಚೆ HSC ಆಲ್ಫಾ 11 ಇತ್ತು, ಆ್ಯಂಟಿವಿನಮ್, ನೀವು ನೋಡಿದ್ರಿ. ಸೊ ಅದು ಅರೌಂಡ್ 70K ಇತ್ತು ಅವಾಗ ನಾನು ತೊಗೊಳ್ಳೋ ಟೈಮಲ್ಲಿ. ಸೊ ಇನ್ನೂ ಬೆಸ್ಟ್ ಆಫ್ ದ ಬೆಸ್ಟ್ ಬೇಕಂತೇಳಿ ಇದಕ್ಕೆ ಹೋದೆ. ಇದು ತೊಗೋಬೇಕಾದ್ರೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ವೆದರ್ ಶುಡ್ ಐ ಗೋ ಫಾರ್ Shoei ಇಲ್ಲ Alpinestars Supertech R10 ಅಂತ ಇದೆಯಲ್ಲ, ಅದೂ ಕನ್ಫ್ಯೂಷನ್ ಇತ್ತು. ಸೊ ನೀವು ಇಲ್ಲಿ ನೋಡ್ಬೋದು Shoei ಅಂತ ಹೇಳಿ ಇಲ್ಲಿ ಮೆನ್ಷನ್ ಆಗಿದೆ. ಸೊ X14 ಇದು ಪ್ರೀವಿಯಸ್ ಮಾಡಲಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಈ ವಿಷನ್ನು, ಏರೋಡೈನಮಿಕ್ ಡ್ರ್ಯಾಗು ಇದೆಲ್ಲ ಇನ್ನೂ ಕಡಿಮೆ ಆಗಿದೆ. ವಿಷನ್ ಜಾಸ್ತಿ ಆಗಿದೆ ನಿಮಗೆ, ಫೀಲ್ಡ್ ಆಫ್ ವಿಷನು, ಈ ಥರ ಸುಮಾರು ಚೇಂಜಸ್ ಇದೆ. ಓಕೆ, ವೈಸರ್ ಓಪನ್ ಮಾಡಿದೆ ನೋಡಿ. ಇದು EPS ಲೈನರ್ ಏನಿದೆ ಅಲ್ಲ, ಲೈನರ್ ಕೂಡ ಸಕ್ಕತ್ತಾಗಿದೆ.
ವಾವ್, ಸ್ಮೆಲ್ಲೇ ಗುರು ಸಾಕಾಗಿದೆ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಲಾಕಿಂಗ್ ಮೆಕ್ಯಾನಿಸಮು ಸಗದಾಗಿದೆ. ಸೊ ನೀವು ಒಂದ್ಸಲ ಇದನ್ನು ಹಿಂಗೆ ಮಾಡಿದ್ಮೇಲೆ ಇಲ್ಲಿ ಲಾಕ್ ಆಗುತ್ತೆ. ಸೊ ಇದನ್ನು ಪ್ರೆಸ್ ಮಾಡಬೇಕು ನೀವು ಹಿಂಗೆ. ಸೊ ಈ ಥರ ಒಂದು ಲಾಕ್ ಆಗುತ್ತೆ. ನೀವು ಇದನ್ನ ಹಿಂಗೆ ಒಂದ್ಸಲ ಓಪನ್ ಮಾಡ್ಬೋದು. ಇಲ್ಲ ಇನ್ನೂ ಎಕ್ಸ್ಟ್ರಾ ಲಾಕ್ ಬೇಕಂತಂದರೆ ನೀವು ಇದೆಯಲ್ಲ ಇದನ್ನು ಈ ಕಡೆ ಸೈಡಿಂಗೆ ಪುಷ್ ಮಾಡಿದ್ರೆ ಅವಾಗ ಮತ್ತೆ ವೈಸರ್ ಲಾಕ್ ಆಗುತ್ತೆ. ಸೊ ರೇಸಿಂಗ್ ಎಲ್ಲ ಮಾಡಬೇಕಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅದು, ಅಂದರೆ ಸೇಫ್ಟಿ ವೈಸು. ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಈ ಕಡೆ ಇಲ್ಲಿ ರೆಡ್ ಕಲರ್ ನೋಡ್ತಾ ಇರ್ಬೋದು ನೀವು ಇದನ್ನು ಅಲ್ವಾ. ಸೊ ಇದೂ ಅಷ್ಟೇ, ನೀವು ಈ ಥರ ಹಿಂಗೆ ಕೆಳಗಡೆ ಮಾಡ್ಬೋದು, ಮೇಲ್ಗಡೆ ಮಾಡ್ಬೋದು. ನೀವು ಎಷ್ಟೊಂದು ಸರಿ ರೇಸಸಲ್ಲಿ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಶೀಲ್ಡ್ ಆಚೆ ಕಿತ್ಕೊಂಡ್ಬಂದ್ಬಿಡುತ್ತೆ ಒಂದೊಂದ್ಸರಿ, ಕರೆಕ್ಟ್ ಅಲ್ಲ? ಆ ಶೀಲ್ಡ್ ಆಚೆಗೆ ಬರಬಾರ್ದು, ಸೇಫ್ಟಿ ಕಾಂಪ್ರಮೈಸ್ ಆಗಿಬಿಡುತ್ತೆ. ಅದಕ್ಕೆ ಈ ಲಾಕ್ ಮೆಕ್ಯಾನಿಸಮ್ ಕೊಟ್ಟಿರೋದು. ಅಕಸ್ಮಾತ್ ಇದನ್ನು ನೀವು ಲಾಕ್ ಮಾಡಿದರೆ ನೀವು ಇದನ್ನು ಕ್ವಿಕ್ ರಿಲೀಸು ಆಚೆ ಬರೋದಿಲ್ಲ, ಹಿಂಗೆ ಶೀಲ್ಡನ್ನು ಎತ್ತಕ್ಕಾಗೋದಿಲ್ಲ, ಆ ಥರ ಸೇಫ್ಟಿ ಮಾಡಿದ್ದಾರೆ. ಸೊ ವೈಸರ್ಗೆ ಲಾಕ್ ಮೆಕ್ಯಾನಿಸಮು ಸಕದಾಗಿ ಮಾಡಿದ್ದಾರೆ. ಇನ್ನು ಮೇಯ್ನು ನಿಮ್ಗೆ ಇದರಲ್ಲಿ ಬೇಕಾಗೋದು ಏರ್ ಫ್ಲೋ. ಯಾಕಂದರೆ ನೀವು ರೇಸ್ ಮಾಡಬೇಕಿದ್ರೆ ವಿತ್ ದಟ್ ಸೂಟ್ ಆ್ಯಂಡ್ ಎವ್ರಿಥಿಂಗ್ ತುಂಬಾ ಸ್ವೆಟ್ ಆಗ್ತಾರೆ. ಹಾಗಾಗಿ ನಿಮಗೆ ಇಲ್ಲೊಂದು ಏರ್ ಇಂಟೇಕ್ ಇದೆ, ಸೊ ಇಲ್ಲೊಂದು ಏರ್ ಇಂಟೇಕ್ ಇದೆ. ಸೊ ನೋಡಿ ಎಷ್ಟು ಲೆವೆಲ್ ಇದೆ ಇದರಲ್ಲಿ, 1 2 3 3 ಲೆವೆಲ್ ಇದೆ. ಸೊ ಏರ್ ಇಂಟೇಕಿಗೆ ಹಾಗೆ ಫ್ರಂಟಲ್ಲಿ ಅಷ್ಟೇ ನಿಮಗೆ ಇಲ್ಲಿ ನೋಡಿ ಇದು ಓಪನ್ ಕ್ಲೋಸ್ ಮಾಡೋದಕ್ಕಿದೆ. ಇಲ್ಲಿ ಮೇಲ್ಗಡೆ ಟಾಪು ಇಲ್ಲೂ ಒಂದಿದೆ, ಇಲ್ಲೂ ಅಷ್ಟೇ ಏರ್ ಫ್ಲೋಗೆ ಓಪನ್ನು ಕ್ಲೋಸು ಮಾಡ್ಬೋದು. ಸೊ ಇದು ಪಿನ್ ಲಾಕ್ ರೆಡಿ. ನೀವು ಆ್ಯಂಟಿ ಫಾಗ್ ಬೇಕಂತ ಹೇಳಿದ್ರೆ ಅದನ್ನು ಯೂಸ್ ಮಾಡ್ಕೊಬೋದು. ಆಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಡೇವ್ ಡಿಸೈನ್ಸ್ ಅಂತ ಮೆನ್ಷನ್ ಆಗಿದೆ. ಇದೆಲ್ಲ ಡಿಸೈನ್ಸು ಶೋಯಿ ಅಂತ ಇಲ್ಲಿ ಬರೆದಿದೆ. ಹಿಂದೆಯಿಂದ ನೋಡಿ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. 93 ಮಾರ್ಕ್ವೇಸ್ ಅಂತ ಹೇಳಿ ಮೆನ್ಷನ್ ಆಗಿದೆ. ಇನ್ನೂ ವೆಂಟ್ಸು ಅಷ್ಟೇ, ನೀವು ಇಲ್ಲೂ ನೋಡ್ಬೋದು. ಇಲ್ಲಿ ನಿಮಗೆ ಆಚೆ ಕಡೆ ಎಕ್ಸಾಸ್ಟ್ ವೆಂಟ್ಸು ಇಲ್ಲೂ 2 ಇದೆ. ಇದು ಸ್ಪಾಯ್ಲರು ವಿತ್ ಏರೋಡೈನಮಿಕ್ ಇದೆ. ಇಲ್ಲೂ ಅಷ್ಟೇ ನಿಮಗೆಲ್ಲ ಕಾಂಪ್ಲೆಕ್ಸ್ ಆಗಿದೆ ಡಿಸೈನು. ಆಲ್ ದಿಸ್ ಈಸ್ ಬಿಕಾಸ್ ಏರೋಡೈನಮಿಕ್ ಆಗಿರಬೇಕು. ಪ್ಲಸ್ ಏನಂತ ಹೇಳಿದ್ರೆ ಒಳಗಡೆ ಕ್ಲೀನಾಗಿ ಏರ್ ಫ್ಲೋ ಆಗಬೇಕು, ಎಕ್ಸಾಸ್ಟ್ ವೆಂಟ್ಸಿಂದ ಕ್ಲೀನಾಗಿ ಆಚೆ ಏರ್ ಬರಬೇಕಂತ ಈ ಥರ ಮಾಡಿದ್ದಾರೆ. ಸೊ ಇದಿಷ್ಟು ಒಂದು ಬೇಸಿಕ್ ಡೀಟೇಲ್ಸು ನಿಮಗೆ ಹೆಲ್ಮೆಟ್ ಬಗ್ಗೆ ಹೇಳ್ಬೇಕಂದ್ರೆ. ಇದು ನಿಮಗೆ ಇಲ್ಲಿ ಮೆನ್ಷನ್ ಆಗಿರೋ ಪ್ರಕಾರ 1465 to 1500 ಗ್ರಾಮ್ಸು, 450 to 1.5 kg ತನಕ ವೆಯ್ಟ್ ಅಂತ ಹೇಳಿ ಮೆನ್ಷನ್ ಆಗಿದೆ. ಬಟ್ ಗುರು ನಿಮ್ಗೆ ನಿಜ ಹೇಳ್ತೀನಿ, ಕೈಯಲ್ಲಿ ಹಿಡಿದ್ರೆ ವೆಯ್ಟೇ ಫೀಲ್ ಆಗೋಲ್ಲ, ಲಿಟ್ರಲಿ ಏನೂ ವೆಯ್ಟ್ ಫೀಲ್ ಆಗೋದಿಲ್ಲ. ಏನಕ್ಕೆ ಇಷ್ಟು ಲೈಟಾಗಿ ಫೀಲ್ ಆಗುತ್ತೆ ಅಂದರೆ ಮೆಟೀರಿಯಲ್ಲು ಆ ಥರ ಇರುತ್ತೆ. ಕನ್ಸ್ಟ್ರಕ್ಷನ್ನು ಫೈಬರ್ ಗ್ಲಾಸ್ ವಿತ್ ಲೈಟ್ ವೇಟ್ ಆರ್ಗ್ಯಾನಿಕ್ ಮೆಟೀರಿಯಲ್ಸು, ಪ್ಲಸ್ ಇದರಲ್ಲಿ ಹೈ ಪರ್ಫಾರ್ಮೆನ್ಸ್ ಫೈಬರ್ಸು, ರೈಸಿನ್, ಈ ಥರ ಎಲ್ಲ ಸುಮಾರು ಮೆಟೀರಿಯಲ್ಸ್ ಯೂಸ್ ಮಾಡಿ ನಿಮಗೆ ಶೆಲ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಈವನ್ ಒಳಗಡೆ ಅಷ್ಟೇ ನಿಮಗೆ DPS ಲೈನರೂ ಅಷ್ಟೇ ಮಲ್ಟಿಪಲ್ ಲೇಯರ್ಸ್ ಇದೆ. ನಿಮಗೆ ಇದರಲ್ಲಿ ಎಷ್ಟು ಲೆವೆಲ್ ಅಡ್ಜಸ್ಟ್ಮೆಂಟ್ಸ್ ಇದೆ ಅಂದರೆ ನಾನು ಓಪನ್ ಮಾಡಿ ತೋರ್ಸೋಕ್ಕೆ ಹೋಗೋದಿಲ್ಲ. ನಿಮಗೆ ಸಖತ್ ಅಡ್ಜಸ್ಟ್ ಮಾಡ್ಕೊಬೋದು. ವೆಲ್ಕ್ರೋ ಇದರಲ್ಲಿ ನಿಮ್ಮ ಹೆಡ್ ಶೇಪಿಗೆ ನಿಮ್ಗೆ ಸ್ವಲ್ಪ ಲೂಸ್ ಬೇಕಾ, ಜಾಸ್ತಿ ಟೈಟ್ ಬೇಕಾ, ಆ ಫೋಮ್ ಅಡ್ಜಸ್ಟ್ಮೆಂಟು ಪ್ರತಿಯೊಂದು ಇದೆ. ತುಂಬಾ ಕಸ್ಟಮೈಸ್ ಮಾಡ್ಕೊಬೋದು ಈ ಪರ್ಟಿಕ್ಯುಲರ್ ಹೆಲ್ಮೆಟ್ನ ನೀವು. ಇನ್ನು ಈವನ್ ನೀವೇನಾರು ಇಂಟರ್ಕಾಮ್ ಯೂಸ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಪಾಕೆಟ್ಸು ಅಷ್ಟೇ ತುಂಬ ದೊಡ್ಡದಾಗಿದೆ. ಮುಂಚೆದಕ್ಕೆ ಬರೆದ್ರೆ ಇನ್ನೂ ದೊಡ್ಡದಾಗಿದೆ. ನೀವು ಇಂಟರ್ಕಾಮ್ ಏನಾರು ಯೂಸ್ ಮಾಡ್ತೀರ ಅಂತ ಹೇಳಿದ್ರೆ ಕ್ಲೀನಾಗಿ ಫಿಟ್ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ನಾನು ಫಿಟ್ ಮಾಡಿಲ್ಲ, ನೋಡಬೇಕು ನಂದು ಕಾರ್ಡು ಹಾಕ್ಬಿಟ್ಟು ಯಾವ ಥರ ಬರುತ್ತೆ ಅಂತಂದ್ಬಿಟ್ಟು. ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿ ಅದೇ ಎಮರ್ಜೆನ್ಸಿ ಕ್ವಿಕ್ ರಿಲೀಸ್ ಆಬ್ವಿಯಸ್ಲಿ ಅವೆಲ್ಲ ಇಲ್ಲಿ ಇದರಲ್ಲಿದೆ. ವಿಂಡ್ ನಾಯ್ಸು ನಾನು ರೈಡ್ ಮಾಡಿದೆ ಹೇಳೋಕ್ಕಾಗಲ್ಲ ಅಟ್ ದಿಸ್ ಮೊಮೆಂಟು ವಿಂಡ್ ನಾಯ್ಸ್ ಯಾವ ಥರ ಇದೆ ಅಂತ. ಬಟ್ ರೈಡ್ ಮಾಡಿದ್ಮೇಲೆ ನೋಡೋಣ. ಬಟ್ ವೈಸರ್ ನಿಮಗೆ ಓಪನ್ ಕ್ಲೋಸ್ ಮಾಡೋಕ್ಕೆ ಸಖತ್ತು ಟೈಟ್ ಇದೆ. ಸೊ ಆವಾಗ ನೀವು ಆ ಥರನೇ ಇರಬೇಕು. ಯಾಕಂದರೆ ಇವಾಗ ಕೆಲವು ಸರಿ ರೈಡ್ ಮಾಡಬೇಕು ಇಷ್ಟು ಓಪನ್ ಮಾಡಿಬಿಟ್ರೆ ಆವಾಗ ಅಷ್ಟರಲ್ಲೇ ಇರುತ್ತಿಲ್ಲ ಅಂದರೆ ಹಂಗೆ ಫೋಲ್ಡ್ ಆಗಿಬಿಡುತ್ತೆ. ಆ ಥರ ಇರಬಾರ್ದು. ನೋಡಿ ಲೈನರು ಕ್ಲೋಸ್ ಝೂಮ್ ಹಾಕು, ಈ ಥರ ಕಾಣುತ್ತೆ ನಿಮಗೆ ಲೈನರು ಒಳಗಡೆ. ಸೊ ಜಸ್ಟ್ ಒಂದು ಸಲ ಕ್ಲೋಸಪ್ ಲುಕ್ಕಲ್ಲಿ ತೋರಿಸ್ತಾ ಇದ್ದೀನಿ. ಸಖತ್ ಚೆನ್ನಾಗಿದೆ ಲೈನರು. ಸೊ ಆಫ್ಕೋರ್ಸ್ ಇದು ಡೀರಿಂಗ್ ಬರೋದು ಬಿಕಾಸ್ ಇಟ್ಸ್ ಅ ರೇಸಿಂಗ್ ಹೆಲ್ಮೆಟು. ನಿಮಗೆ ಡೀರಿಂಗ್ ಮೆಕ್ಯಾನಿಸಮೇ ಇರಬೇಕು ಆ ಥರ ಹೆಲ್ಮೆಟ್ಸ್ಗೆಲ್ಲ. ಫೈನಲಿ ಟೈಮ್ ಟು ವೇರ್ ದಿಸ್. ನೋಡೋಣ ಒಂದ್ಸಲ ವೇರ್ ಮಾಡಿ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು. ಹೆಲ್ಮೆಟ್ ಹಾಕಿದ್ದೀನಿ ಅಂತ ಫೀಲ್ ಆಗ್ತಾ ಇಲ್ಲ, ಸಖತ್ ಟೈಟ್ ಅನ್ನಿಸ್ತಾ ಇದೆ. ಆದರೆ 1 2 3 ಟೈಮ್ಸ್ ಹಾಕಿದಾಗ ಬ್ರೇಕ್ ಇನ್ ಆಗುತ್ತಲ್ಲ ಅವಾಗ ಸರಿ ಹೋಗ್ಬೋದು. ಬಟ್ ಹಾಕಿದ್ರೆ ಫೀಲಿಂಗು ಸಖತ್ತಾಗಿದೆ ಗುರು. ಹೆಲ್ಮೆಟ್ ಹಾಕಿದ್ದೀನಿ ಅಂತಲೇ ಫೀಲ್ ಆಗೋಲ್ಲ. ಸ್ನಗ್ ಫಿಟ್ ಇದೆ ಫುಲ್ಲು ಇಲ್ಲಿ ಪ್ರಾಪರಾಗಿ. ಹೆಲ್ಮೆಟ್ ಒಳಗಡೆ ಹೋಗಿ ಬರೋದೇ ದೊಡ್ಡ ಟಾಸ್ಕು. ಹೆಲ್ಮೆಟ್ ಹಾಕಿದ್ರೆ ಕೂದಲೆಲ್ಲ ಫುಲ್ಲು ಮೆಸ್ಸಪ್ ಆಗಿಬಿಡುತ್ತೆ. ಬಾಯ್ಸಿಗೆ ಗೊತ್ತು ಇದ್ರದ್ದು ಕಷ್ಟ, ಏನೂ ಮಾಡೋಕ್ಕಾಗಲ್ಲ. ಸೊ ಇನ್ನೊಂದು ಕವರಲ್ಲಿ ನಮಗೆ ನೋಡಿ ಚಿನ್ ಕರ್ಟನ್ನು, ಈ ನೋಸ್ ಕಾರ್ಡು ಅದೆಲ್ಲ ಕೊಟ್ಟಿದ್ದಾರೆ. ಸ್ಟಿಕ್ಕರ್ಸು ಒಂದಷ್ಟು ಎಲ್ಲ ಕೊಟ್ಟಿದ್ದಾರೆ. ನಿಮಗೇನು ಅನ್ನಿಸ್ತು ಈ ಹೆಲ್ಮೆಟು ಅಂತ ಹೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಫೈನಲಿ ನಾನು ಮಾರ್ಕ್ವೆಸ್ನ ಬಿಗ್ ಫ್ಯಾನ್. ಸೊ
ನನ್ನ ಕಡೆಯಿಂದ ದ ಬೆಸ್ಟ್ ಫೀಲ್ ದಟ್ ಐ ಕ್ಯಾನ್ ಗೆಟ್ ಈಸ್ ವೇರಿಂಗ್ ಹಿಸ್ ಚಾಂಪಿಯನ್ಶಿಪ್ ಹೆಲ್ಮೆಟ್ ಅಂತ ಹೇಳಿ ನನಗನ್ನಿಸ್ತು. ಸೊ ಆ ಒಂದು ಫೀಲಿಂಗಲ್ಲಿ ಈ ಹೆಲ್ಮೆಟ್ನ ಚೂಸ್ ಮಾಡಿದ್ದೀನಿ. ಆಲ್ಸೋ ಕ್ವಾಲಿಟಿ ಇದ್ರ ವಯಸ್ಸೆಲ್ಲ ಸಖತ್ತಾಗಿದೆ ಇದು. ಸೊ ನೋಡೋಣ, ಯೂಸ್ ಮಾಡೋಣ. ಐ ವಿಲ್ ಬಿ ಹ್ಯಾಪಿಲಿ ವೇರಿಂಗ್ ದಿಸ್ ಹೆಲ್ಮೆಟ್. ನಿಮಗೆ ಅನ್ನಿಸ್ತು ಹೆಲ್ಮೆಟು ಇಷ್ಟು ದುಡ್ಡು ಕೊಟ್ಟು ತೊಗೊಳ್ಳೋದು ವರ್ತಾ? ಅಫ್ಕೋರ್ಸ್ ಇಟ್ ಇಸ್ ಬಟ್ ನಿಮ್ಮ ಒಪಿನಿಯನ್ ಏನು? ನಿಮ್ಮ ಫೇವ್ರೆಟ್ ಬ್ರ್ಯಾಂಡ್ ಯಾವುದು ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮತ್ತೆ ಮುಂದೆ ನೋಡಿಯೋದು. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.